ಒಂದನ್ನು ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿಲ್ಲ. ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಾಲಹರಣವನ್ನೇ ಮಾಡ್ತಾ ಬರ್ತಾ ಇದ್ದೀರಾ. ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಮುಂದೆ ನಾವು ಒತ್ತಾಯ ಮಾಡ್ತೀವಿ ಸರ್. ಮುಂದುವರೆದ ಭಾಗವಾಗಿ ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರುಗಳು ಕಮ್ಮಿ ಇದ್ದು ಉದ್ಯೋಗಗಳ ಸಂಖ್ಯೆ ಬಹಳ ಕಮ್ಮಿ ಇದೆ. ಇವತ್ತು ಇರ್ತಕ್ಕಂಥ ಈ ಜನಸಾಂದ್ರತೆಗೆ ಅನುಗುಣವಾಗಿ ಸುಮಾರು 1.5 ಕೋಟಿ ಜನಸಂಖ್ಯೆಗೆ ಇವತ್ತು ಸೌಲಭ್ಯ ಕೊಡ್ತಾ ಇದೆ ಸಾರಿಗೆ. ಆ ಸಾರಿಗೆ ಒಳಗಡೆ ಸುಮಾರು 10 ರಿಂದ 15 ಸಾವಿರ ಉದ್ಯೋಗಗಳು ಕಮ್ಮಿ ಇದೆ. ದಯಮಾಡಿ ಉದ್ಯೋಗಕ್ಕೆ ನೇಮಕಾತಿ ಮಾಡ್ಕೋಬೇಕು. ಅದರಲ್ಲೂ ಫಸ್ಟ್ ಪ್ರಾಯೋಜನತೆಯನ್ನು ಏನು 545 ಜನ ಇದ್ದೀವಿ ಇವರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್. ಅಭ್ಯರ್ಥಿ ಸರ್ 2019-20 ಸಾಲಿನಲ್ಲಿ 2545 ಪೋಸ್ಟ್ನ ಚಾಲಕ ಕಮ್ ನಿರ್ವಾಹಕ KSRTC ಕಾಲ್ ಮಾಡಿರ್ತಾರೆ. ಅದು ಇವಾಗ ಹೋದ ವರ್ಷ ಅದನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಗುತ್ತೆ ಹಣಕಾಸು ಇಲಾಖೆಯಿಂದ. ಆದ್ರೆ ಸರ್ಕಾರದವರು ಬರೀ 2000 ಮಾತ್ರ ನಮಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ. ಇನ್ನು 545 ಹುದ್ದೆನ ಪರ್ಮಿಷನ್ ಸಿಕ್ಕಿಲ್ಲ, ಹಾಗಾಗಿ ಕೈ ಬಿಡ್ತೀವಿ ಅಂತ ಮಾಡಿದ್ರು ಸರ್. ಇವಾಗ 2000 ಪೋಸ್ಟ್ ಕೂಡ ನೇಮಕಾತಿ ಆಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿನೂ ಮಾಡ್ತಾ ಇದ್ದಾರೆ. ಆದ್ರೆ 545 ಪೋಸ್ಟ್ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ. ಅದು ಕೂಡ ಇವಾಗ ಆರ್ಥಿಕ ಇಲಾಖೆಯಲ್ಲೂ ಕೂಡ ಫೈಲ್ ಇದೆ. ಆದ್ರೆ ಅದನ್ನು ತುಂಬಾ ವಿಳಂಬ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ನಾವು ಎಲ್ಲಾ ಸಚಿವರ ಹತ್ರ ಕೂಡ ಭೇಟಿ ಕೊಟ್ಟೆ, ದಯವಿಟ್ಟು ಇದನ್ನ ನಾವು ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಮಾಡಿಸ್ಕೊಡಿ. ನಮ್ದೆಲ್ಲ ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಮತ್ತೆ ಡೇಟ್ ಆಫ್ ಬರ್ತ್ ಹೋಗಿರೋಂಥ ಅಭ್ಯರ್ಥಿಗಳು 545 ಪೋಸ್ಟ್ ಏನಾದ್ರು ಅಪ್ರೂವಲ್ ಆಗಿ ನೇಮಕಾತಿ ಆದ್ರೆ ಎಲ್ಲರಿಗೂ ಕೂಡ 545 ಅಭ್ಯರ್ಥಿಗಳು ಕೂಡ ಸಕ್ಸಸ್ ಆಗ್ತಾರೆ. ಎಲ್ಲರಿಗೂ ಕೂಡ ಕೆಲಸ ಇರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಸಚಿವರು ಎಲ್ಲರೂ ಸಚಿವರು ಕೂಡ ನಾವು ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ರೀತಿಯಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಸರ್. ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ 45 ಜನ KSRTC ಕಾಲ್ ಮಾಡಿದಾಗ ಅವತ್ತು ಸರ್ಕಾರನು ಕಾಂಗ್ರೆಸ್ ಇತ್ತು. ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಕೊರೋನಾ ಬಂತು ಅಂತ ಹೇಳಿ ನಮಗೆ ಮುಂದೆ BJP ಸರ್ಕಾರ ಬಂದಾಗ ಯಾವುದೇ ರೀತಿ ನಮ್ಗೆ ಏನು ಒಳ್ಳೇದು ಮಾಡಲಿಲ್ಲ. ಮತ್ತೆ ಅದೇ ಸಮಯದಲ್ಲಿ ಸರ್ಕಾರ ಬಂದ್ಮೇಲೆ ನಮ್ಮ ರಾಮಲಿಂಗ ಸಾಹೇಬರು ಬಂದ್ಬಿಟ್ಟು 2045 ಜನ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಾವು ಹಾಸನ ಟ್ರ್ಯಾಕ್ಟರಲ್ಲಿ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದಿದ್ದೀವಿ. 43, 42, 45, 46 ಸಹ ಜಾಬ್ ಆಗಿಲ್ಲ. ಏನು ವಿಚಾರ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು MD ಅವ್ರು ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು. ಅದಾದಮೇಲೆ ಪ್ರಭಾವಿ ಶಾಸಕರು ಮತ್ತು MD ಅವರು ಸಂಬಂಧಪಟ್ಟ ಆರ್ಥಿಕ ಎಲ್ಲರೂ ಕೇಳಿದಾಗ ಹಿಂದಾಗುತ್ತೆ ನಾಡಾಗುತ್ತೆ ಅಂತ ಬರೀ ಕಾರಣ ಹೇಳ್ತಾರೆ ಮತ್ತು ಯಾವುದೇ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಸಾಧ್ಯತೆಗೆ ನಮ್ಗೆ ಏನಪ್ಪ ಅಂತಂದರೆ ಎಲ್ಲರಿಗೂ ಏಜು ತುಂಬ ಮಿತಿಮೀರಿದೆ. ಹಂಗಾಗಿ ನಮಗೆ ಮುಂದೆ KSRTC ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಆಸೆ ಇಟ್ಕೊಂಡಿದ್ವಿ. ನಮಗೆ ಏಜ್ ಇಲ್ಲದೆ ಇರೋದ್ರಿಂದ ನಮಗೆ ದಯಮಾಡಿ KSRTC ಅವ್ರು ನಮಗೆ ತುಂಬ್ಕೋಬೇಕು ಅಂತ ಕೇಳ್ಕೊತಿದ್ದೀವಿ. ಈ ಶಾಸಕರು ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ. ಆರ್ಥಿಕ ಇಲಾಖೆ ದುಡ್ಡು ಲೀಸ್ಟ್ ಅನೌನ್ಸ್ಮೆಂಟ್ ಆಗ ನಾಳೆ 2500 ಜನ ತುಂಬಿಕೊಂಡೆ ಅಂತ ಮಾನ್ಯ ಸಾರಿಗೆ ಸಚಿವರೇ ಸಹ ನಮ್ಗೆ ಹೇಳಿದ್ರು. ಮತ್ತೆ ಬೆಳಿಗ್ಗೆ 2000 ಜನ ಬಿಟ್ಟರು. 545 ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವು ತುಂಬಾ ದಿನ ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಕಬ್ಬನ್ ಪಾರ್ಕ್ನಲ್ಲಿ ಹಬ್ಬದ ತನಕ 1 ವಾರ 10 ದಿನ ಟೈಮ್ ಕೊಡ್ತೀವಿ. ಮುಂದಿನ ದಿನ ನಾವು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತ